ಫ್ರೆಂಡ್ಸ್ ನೋಡಿ, ನಾನಿವತ್ತು ಸಾರಿನ ಬಳಸ್ಕೊಂಡು ಈ ರೀತಿ ನಾವು ಬೇಡದೇ ಇರುವಂಥ ಸಾರಿಗಳನ್ನೆಲ್ಲ ಎಸ್ದು ಬಿಡ್ತೀವಲ್ಲ, ಹಾಗಾಗಿ ಸಾರಿನ ಬಳಸ್ಕೊಂಡು ಸಾರಿಗಳನ್ನೆಲ್ಲ ತುಂಬಿಡಲಿಕ್ಕೆ ಒಂದು ಸ್ಟೋರೇಜ್ ಬಾಕ್ಸನ್ನು ನಾನು ರೆಡಿ ಮಾಡಿ ತೋರಿಸ್ತೀನಿ ಅಳತೆ ಸಮೇತವಾಗಿ. ಹಾಗೆ ನಾನಿಲ್ಲಿ ಇದಕ್ಕೆ ಈ ಅಕ್ಕಿ ಚೀಲಗಳೆಲ್ಲ ಬರುತ್ತಲ್ಲ ಅದನ್ನು ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಸ್ಪಂಜ್ ಇರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಇದೆ ಅಂತಾದರೆ. ನಾನಿಲ್ಲಿ ಅಕ್ಕಿ ಚೀಲ ಅಥವಾ ಗೊಬ್ಬರ ಚೀಲ ಯಾವುದಾದ್ರೂ ಇರುತ್ತಲ್ಲ ಅದನ್ನೇ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು. ಮತ್ತು ನಾನು ಗಾರ್ಡನಿಂಗ್ ವಿಡಿಯೋಸು ಮತ್ತು ಒಂದಷ್ಟು ಗಾರ್ಡನಿಂಗ್ ಐಟಮ್ಗಳನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೆಳಗಡೆ ಹಾಕಿರ್ತೀನಿ, ಬೇಕಾದರೆ ತರಿಸ್ಕೊಳ್ಳಿ. ನನ್ನ ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 2 ಪೀಸ್ ಬೇಕಾಗತ್ತೆ ನಮಗೆ. ಅದು ಯಾವ ಅಳತೆದು ಅಂತ ತೋರಿಸ್ತೀನಿ. ನೋಡಿ, ಇದು 30.5 ಇಂಚನ್ನು ತೊಗೊಂಡಿದ್ದೀನಿ. 30.5 ಇಂಚ್ ಉದ್ದನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, 30.5 ಇಂಚು. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆಲ್ಲ ಹೆಚ್ಚು ಕಡಿಮೆ ಆಗತ್ತೆ ಅಂತ ಆಮೇಲೆ ಕಟ್ ಮಾಡ್ಕೊತೀನಿ. ಹಾಗೆ ಈ ಕಡೆಯಿಂದ ಕೆಳಗಡೆ 16.5 ಇಂಚು. ಈ ಅಳತೆಯಲ್ಲಿ ತೊಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಈ ರೀತಿ ತೊಗೋಬೇಕು. ಇದಕ್ಕೆ ನಾವು ಮೇಲೆ ಕೆಳಗೆ 2 ಕಡೆನೂ ನಾವು ಸಾರಿನ ಹಾಕ್ಕೋಬೇಕು. ಹಾಗೆ ಈ ಪೀಸು ನೋಡಿ, ಇಲ್ಲಿ 8.5 ಇಂಚಿದೆ. 8.5 ಇಂಚು ನಾನು ಆಮೇಲೆ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ, ನೋಡ್ಕೋಬೋದು. ಹಾಗೆ ಇದು 37.5 ಇಂಚ್ ಬೇಕಾಗತ್ತೆ. ಅರ್ಧ ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಹಾಗಾಗಿ 8.5 ಅಗಲ ಇರೋವಂಥ ಪೀಸಿಗೆ ನಾವು 37.5 ಉದ್ದನ ತೊಗೋಬೇಕಾಗತ್ತೆ. ಆ ರೀತಿ ನಾವು ಪೀಸ್ಗಳನ್ನು ತೊಗೊಂಡು ಅದಕ್ಕೆ 2 ಕಡೆ ನಾವು ಬಟ್ಟೆನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ 2 ಕಡೆ ಬಟ್ಟೆನ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ಬೋದು, 2 ಅಳತೆಯ ಒಂದು ಪೀಸಿಗೂ ಕೂಡ ನಾವು ಅಲ್ಲಿ ಹಾಕ್ಕೊಬರಬೇಕು. 2 ಕಡೆ ಬಟ್ಟೆನ ನೋಡಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಒಂದು ಕಡೆ ನಿಮಗೆ ಅದೇ ಬಟ್ಟೆನ ಹಾಕಬೇಕು ಅಂತಂದರೆ 2 ಕಡೆ ಅದೇ ಬಟ್ಟೆ ಹಾಕ್ಬೋದು, ಇಲ್ಲಾಂದರೆ ಲೈನಿಂಗಿಗೆ ಬೇರೆ ಬಟ್ಟೆನ ಯೂಸ್ ಮಾಡ್ಕೋಬೋದು. ಹಾಗೆ ನೋಡಿ, ನಾನು ಇದನ್ನು ಮಡಚ್ಕೊಂಡು ಮಿಡ್ಲಲ್ಲಿ ಒಂದು ಮಾರ್ಕನ್ನು ಮಾಡ್ಕೋತೀನಿ. 2 ಕಡೆ ಮಿಡ್ಲಲ್ಲಿ ಮಾರ್ಕನ್ನು ಮಾಡ್ಕೋತೀನಿ. ಅಲ್ಲಿ ನಮಗೆ ಸರಿಯಾಗಿ ಅಳತೆ ಬರುತ್ತೆ ಅಂತ. ಹಾಗಾಗಿ ನಾವು ಅಳತೆ ಸರಿಯಾಗಿ ತೊಗೊಂಡ್ರೆ ಎಲ್ಲೂ ಮಿಸ್ ಆಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಪೀಸನ್ನು ಕೂಡ ನಾನು ಈ 8 ಇಂಚ್ ತೊಗೊಂಡಿದ್ದೆಲ್ಲ ಆ ಭಾಗದಲ್ಲಿ ನಾನು ಒಂದು ಮಾರ್ಕನ್ನು ಮಾಡ್ಕೋತೀನಿ. 2 ಕಡೆ, ಆ ಕಡೆ ಮತ್ತು ಈ ಕಡೆ. ನೋಡಿ, ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರುವಂಥ 2 ಭಾಗವನ್ನು ಇಲ್ಲಿ ಸೇರಿಸ್ಬೇಕು. ನೋಡಿ, ಈ ರೀತಿ ಮಾರ್ಕ್ ಬರಬೇಕು ಮಧ್ಯದಲ್ಲಿ, ಮಿಡ್ಲಲ್ಲಿ. ನೋಡಿ, ಈ ರೀತಿ ನಾವು ಅದನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಅಂದರೆ ಸುತ್ತ ಅದೇ ರೀತಿ ಇದನ್ನು ಈ ಮೇಲಿನ ಪೀಸನ್ನು ಇದೇ ರೀತಿ ಎಳಿತಾ ಸ್ವಲ್ಪ ಟರ್ನ್ ಮಾಡಿಕೊಂಡು ನಾವು ಅಲ್ಲಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ನೋಡಿ, ನಾವು ಅಲ್ಲಿವರೆಗೆ ನಿಲ್ಲಿಸ್ಕೊಂಡು ನಾವು ಸೂಜಿನ ಕೆಳಗಡೆ ಹಾಕ್ಕೊಂಡ್ರೆ ಅದನ್ನು ಈ ರೀತಿ ಸ್ಟಿಚ್ ಮಾಡೋಕ್ಕೆ ಬರ್ತದೆ. ನಾನು ಸ್ಟಿಚ್ ಮಾಡೋದು ಕೂಡ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ನೋಡಿ, ಈ ರೀತಿ ನಾವು ಈ ರೀತಿ ಒಂದು ಸಾರಿ ನೋಡಿಕೊಂಡ್ರೆ ನಮಗೆ ಅಲ್ಲಿ ಅದು ಸರಿಯಾಗಿ ಬರುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಆಗ ಯಾವ ಪೀಸು ದೊಡ್ಡ ಸಣ್ಣ ಇದೆಯೋ ಆ ಪೀಸನ್ನು ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲೂ ಕೂಡ ಮಾಡ್ಕೊಂಡಿದ್ದೀನಲ್ಲ, ಅದು ಆ ಮಾರ್ಕಿಗೆ ಬರಬೇಕು. ಹಾಗೆ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆಯಿಂದ ಇಟ್ಟುಕೊಂಡು ನಾವು ಸ್ಟಿಚ್ ಮಾಡಬೇಕು. ನಮಗೆ ಲೈನಿಂಗ್ ಭಾಗ ಹೊರಗಡೆ ಬರಬೇಕು. ಆ ರೀತಿ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನಾವು ಈ ರೀತಿ ಸರಿಯಾಗಿ ಬರುತ್ತೋ ಇಲ್ವೋ ಅಂತ ನೋಡಿಕೊಂಡ್ರೆ ನಮಗೆ ಹೊಲಿಯೋದು, ಸ್ಟಿಚಿಂಗ್ ಮಾಡೋದು ಈಸಿಯಾಗಿಬಿಡುತ್ತೆ. ನೋಡಿ, ಅಲ್ಲಿಂದ ಅಲ್ಲಿವರೆಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ, ಅಲ್ಲಿ ಪಿನ್ನನ್ನು ಹಾಕ್ಕೊಂಡಿದ್ನಲ್ಲ, ನೋಡಿ ಅದನ್ನು ಸೂಜಿನ ಕೆಳಗಡೆ ಹೋಗೋ ಹಾಗೆ ಇಟ್ಟುಕೊಂಡು ಆಮೇಲೆ ಅದನ್ನು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಆಗ ಆ ಬಟ್ಟೆ ಆ ಕಡೆ ಈ ಕಡೆ ಆಗಲ್ಲ. ನೋಡಿ, ಅಲ್ಲಿ ಆ ಮೂಲೆ ಇರುತ್ತಲ್ಲ, ಆ ಮೂಲೆಗೆ ತಂದು ನಿಲ್ಲಿಸ್ಕೊಂಡು ಸೂಜಿನ ಕೆಳಗಡೆ ಹಾಕ್ಕೊಂಡು ನಾನು ಆ ಕೆಳಗಿನ ಬಟ್ಟೆಯನ್ನು ಎಳ್ಕೊತೀನಿ. ಒಂದು ಸಾರಿ ಕೆಳಗಿನ ಬಟ್ಟೆ ಎಳ್ಕೋಬೇಕಾಗತ್ತೆ, ಮತ್ತೊಂದು ಸಾರಿ ಮೇಲಿನ ಬಟ್ಟೆಯನ್ನು ಎಳ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಟರ್ನ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡ್ತೀನಿ. ನನಗೆ ನಾನು ತೊಗೊಂಡಿರೋ ಅಳತೆ ಸರಿಯಾಗಿತ್ತು, ಹಾಗಾಗಿ ಸರಿಯಾಗಿ ಬಂದಿತ್ತು. ನನಗೆ 1 ಇಂಚನ್ನು ಜಾಸ್ತಿ ತೊಗೊಬೇಕಿದ್ದಿಲ್ಲ, ಹಾಗಾಗಿ ಅಲ್ಲಿ ನನಗೆ ಸರಿ ಬಂದಿತ್ತು. ಇದು ನಾವು ಸೀರೆ ಫೋಲ್ಡಿಂಗಿಗೆ ಸರಿಯಾಗಿ ಇರುವಂಥ ಅಳತೆ. ಇನ್ನೂ ದೊಡ್ಡದಾಗಿ ಬೇಕಾದರೆ ನಾವು
ಬ್ಯಾಗ್ಗಳನ್ನು ಮಾಡ್ಕೋಬೋದು. ತುಂಬ ಬಟ್ಟೆಗಳನ್ನು ಈ ನಮ್ಮ ಪೆಟಿಕೋಟು ಮತ್ತು ಚೂಡಿ ಎಲ್ಲ ತುಂಬ ಬಟ್ಟೆಗಳನ್ನು ಹಾಕೋಕೆ ಮತ್ತು ಬೆಡ್ಶೀಟನ್ನೆಲ್ಲ ಹಾಕೋಕೆ ಇನ್ನೂ ದೊಡ್ಡದಾಗಿ ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು. ಅದೆಲ್ಲ ಬೇಕಾದರೆ ಕೇಳಿ, ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ಯಾವ ಅಳತೆಯಲ್ಲಿ ಅಂತ. ಇದಕ್ಕೆ ನಾನು ಅಳತೆ ಸರಿಯಾಗಿರಬೇಕು, ಇಲ್ಲ ಅಂದರೆ ಹೆಚ್ಚು ಕಡಿಮೆ ಆಗಿಬಿಡತ್ತೆ. ಸರಿಯಾದ ಅಳತೆನ ತೊಗೊಂಡ್ರೆ ಮಾತ್ರ ಅಲ್ಲಿ ನಮಗೆ ನಾವು ಜಿಪ್ಪನ್ನೆಲ್ಲ ಹಾಕೋವಾಗ ಸರಿ ಬರುತ್ತೆ. ಈ ಅಳತೆಗೆ 1 ಮೀಟ್ರ್ ಜಿಪ್ಪು ಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಎಲ್ಲ ಕಡೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ ಈ ರೀತಿ ಬರುತ್ತೆ. 1 ಮೀಟ್ರ್ ಇದನ್ನು ತೊಗೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ನಾವು ಈಗ ಮೇಲ್ಗಡೆ ಇಟ್ಕೊಂಡು ನಾವು ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ನಾವು ನೋಡಿ ಈ ಜಿಪ್ ಇರತ್ತಲ್ಲ, ಅದು ನಾವು ಹೊರಗಡೆ ಬರಬೇಕು. ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಆ ಬಟ್ಟೆಯ ಮೇಲ್ಭಾಗದಲ್ಲಿ ಇದನ್ನು ಉಲ್ಟಾ ಇಟ್ಕೊಂಡು ನೋಡಿ ಈ ರೀತಿ ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಎರಡೂ ಕಡೆ ನಾನು ಅದೇ ರೀತಿ ಸ್ಟಿಚ್ ಮಾಡಬೇಕು. ನೋಡಿ ಒಂದು ಸಾರಿ ನೀವು ಆ ಅಳತೆನ ಸರಿ ನೋಡ್ಕೋಬೇಡಿ. ಈಗ ಮತ್ತೆ ಅದು ಸರಿ ಬಂದಿದೆಯೋ ಇಲ್ವೋ ಅಂತ ನೋಡಿಕೊಂಡ್ರೆ ನಿಮಗೆ ಆಗ ಜಿಪ್ ಹಾಕಬೇಕಾದ್ರೆ ಸರಿ ಗೊತ್ತಾಗತ್ತೆ. ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಾವು ಅದನ್ನು ಬಿಚ್ಚಿ ಮತ್ತೆ ಹೊಲ್ಕೋಬೋದು. ನೋಡಿ ನಾನು ಇಲ್ಲಿ ಅಳತೆಯನ್ನು ಮಾಡ್ಕೊಂಡಿದ್ದೀನಿ, ಸರಿಯಾಗಿದೆ ಇದು. ನೋಡಿ ಇಲ್ಲಿ ಈ ರೀತಿ ಅಳತೆಯನ್ನು ಮಾಡ್ಕೊಂಡಿದ್ದೀನಿ. ಆ ಮೂಲೆಗಳನ್ನು ಸ್ವಲ್ಪ ನಾವು ಕಟ್ ಮಾಡ್ಕೋಬೇಡಿ, ಸರಿಯಾಗತ್ತೆ. ನೋಡಿ ಹಾಗಿದ್ರೆ ಸ್ವಲ್ಪ ಬಿಚ್ಚಿ ಮತ್ತೆ ನಾವು ಹೊಲಿಬೇಕಾಗತ್ತೆ. ನೋಡಿ ಈ ರೀತಿ ನಾನು ಆ ಜಿಪ್ಪನ್ನು ಸ್ವಲ್ಪ ಹೊರಗಡೆ ಬಿಡೋ ಹಾಗೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಈ ರೀತಿ ಮೇಲಿನ ಬಟ್ಟೆಗೆ ನಾನಿಲ್ಲಿ ಹಾಕ್ಕೊಬರ್ತೀನಿ. ಮೊದಲು ಹಾಕ್ಕೊಂಡು ನೋಡಿ ಇಲ್ಲಿ ನಾವು ಟರ್ನಿಂಗ್ ಸಿಮ್ಮನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಒಳಗಡೆ ಬರೋ ಹಾಗೆ ಅದಕ್ಕೆ ಟರ್ನಿಂಗ್ ಸಿಮ್ಮನ್ನು ಹಾಕ್ಕೊಂಡ್ರೆ ಮತ್ತೆ ಬಿಟ್ಟುಕೊಳ್ಳಲ್ಲ. ನೋಡಿ ಆ ಮೂಲೆನ ನಾನು ಕಟ್ ಮಾಡಿದ್ದೀನಿ. ನೋಡಿ ಈ ರೀತಿ ನಾವು ಅದಕ್ಕೆ ಸ್ಟಿಚಿಂಗನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ನಾನು ಮತ್ತೊಂದು ಸೈಡು ಇದೇ ರೀತಿ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಬರ್ತೀನಿ. ಅದೇ ರೀತಿ ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಮೇಲ್ಗಡೆನೇ ಬರಬೇಕು. ಆ ಬಟ್ಟೆಯ ಮೇಲ್ಗಡೆಯಿಂದ ನಾವು ಜಿಪ್ ಬರೋ ಹಾಗೆ ನಾವು ನೋಡಿಕೊಂಡು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಹಾಗೆ ಅದಕ್ಕೂ ಕೂಡ ನಾನು ಟರ್ನಿಂಗ್ ಸಿಮ್ಮನ್ನು ಹಾಕಬೇಕಾಗತ್ತೆ. ನೋಡಿ ಈ ರೀತಿ ಟರ್ನಿಂಗ್ ಸಿಮ್ಮನ್ನು ಹಾಕಬೇಕು. ಆ ಟರ್ನಿಂಗ್ ಸಿಮ್ಮನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಕೆಳಗಡೆ ಬಟ್ಟೆಗೆ ಮತ್ತೆ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಮೇಲ್ಗಡೆ ಸ್ಟಿಚಿಂಗ್ ಮಾಡ್ಕೊಬಂದಿದ್ನಲ್ಲ, ನೋಡಿ ಈ ರೀತಿ ಈಗ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿ. ತುಂಬ ಈಸಿಯಾಗೇ ಬರುತ್ತೆ. ನೋಡಿ ಈ ರೀತಿ ಅದನ್ನು ಮತ್ತೆ ಸ್ಟಿಚ್ ಮಾಡಬೇಕು. ನಾನು ಇಲ್ಲೆಲ್ಲ ಸ್ಟಿಚ್ ಮಾಡೋದನ್ನು ತೋರಿಸಿಲ್ಲ, ತುಂಬ ಲೆಂತಿಯಾಗಿ ಬಿಡುತ್ತೆ ಅಂತ. ಹಾಗೆ ನೋಡಿ ಇದಕ್ಕೆ ಸರಿಯಾಗಿ ಬರುತ್ತೆ. ನಾನು ಆ ಕಡೆ ಈ ಕಡೆ ಎರಡೂ ಕಡೆಯೂ ಜಿಪ್ಪನ್ನು ಹಾಗೆ ಬಿಟ್ಕೊಂಡಿದ್ದೀನಿ. ಆಮೇಲೆ ಅದನ್ನು ನೋಡಿ ನೋಡಿ ಈ ರೀತಿ ಎರಡೂ ಕಡೆ ನಾನು ಜಿಪ್ಪನ್ನು ಹಾಕ್ಕೊಬಂದಿದ್ನಲ್ಲ, ಈಗ ನೋಡಿ ಈ ಜಿಪ್ಪನ್ನು ಇಲ್ಲಿ ಲಾಕ್ ಮಾಡಬೇಕು. ತುಂಬ ನೀವು ಕೈಯಲ್ಲಿ ಬೇಕಾದರೆ ಮಾಡ್ಕೊಳ್ಳಿ. ಈ ಮಷೀನಲ್ಲೆಲ್ಲ ಒಂದೊಂದು ಸಾರಿ ಸೂಜಿ ಎಲ್ಲ ಹಾಳಾಗಿಬಿಡತ್ತೆ. ಹಾಗೆ ಆ ಮೂಲೆನೆಲ್ಲ ನಾನು ಸ್ವಲ್ಪ ಕಟ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ನಮಗೆ ಅದು ಟರ್ನಿಂಗ್ ಮಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಮೂಲೆ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಹಾಗೆ ನೋಡಿ ಎರಡೂ ಕಡೆ ಜಿಪ್ಪನ್ನು ಕಟ್ ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಬಿಟ್ಕೊಂಡೇ ಇರಲಿ, ತೊಂದರೆ ಇಲ್ಲ. ಹಾಗೆ ನಾವು ನೋಡಿ ಆ ರೀತಿ ಇಲ್ಲಿ ಅದನ್ನು ನಾವು ಸ್ಟಿಚಿಂಗ್ ಹಾಕಬೇಕು. ನೀವು ಬೇಕಾದರೆ ಇದಕ್ಕೆ ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು. ನಾನು ಮಷಿನ್ನಲ್ಲೇ ಮಾಡ್ಕೊಂಡಿದ್ದೀನಿ. ಹಾಗೆ ಮಷಿನ್ನಲ್ಲಿ ಮಾಡಿಕೊಂಡು ನೋಡಿ ಈ ರೀತಿ ತೆಕ್ಕೊಂಡಿದ್ದೀನಿ. ಹಾಗೆ ತೆಕ್ಕೊಂಡು ಮತ್ತೆ ಇಲ್ಲಿ ಕೆಳಗಡೆ ಕೂಡ ನಾನು ಟರ್ನಿಂಗ್ ಸಿಮ್ಮನ್ನು ಹಾಕಬೇಕು. ನೋಡಿ ಈ ರೀತಿ, ಇಲ್ಲಾಂದರೆ ನಾವು ಜಿಪ್ ಹಾಕಿ ತೆಗೆದು ಮಾಡಬೇಕಾದ್ರೆ ಅಲ್ಲಿ ಸಿಕ್ಕಾಕ್ಕೋಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಸಾರಿನ ಬೇಕಾದರೂ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಇದ್ರ ಪೇಪರೆಲ್ಲ ಇರುತ್ತಲ್ಲ, ಗ್ಲಾಸ್ ಪೇಪರ್, ಕೆಳಗಡೆ ಪೀಸಿಗೆ ಗ್ಲಾಸ್ ಪೇಪರ್ನ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ನಾವು ಯಾವ ಸಾರಿನ ಇಟ್ಕೊಂಡಿದ್ದೀವಿ ಅಂತ ಕಾಣಿಸುತ್ತೆ. ಹಾಗೆ ಕೂಡ ಬೇಕಾದರೂ ನಾವು ಮಾಡಿಸ್ಕೋಬೋದು. ಆ 16-30 ಪೀಸನ್ನು ಬಟ್ಟೆದ ತೊಗೊಂಡು ಆ 8.25 ಮತ್ತು 37.5 ಪೀಸನ್ನು ಗ್ಲಾಸ್ ಪೀಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ ರೀತಿ ಕೂಡ ನೀವು ಬೇಕಾದರೆ ಮಾಡ್ಕೋಬೋದು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸರಿಯಾದ ಅಳತೆಯಲ್ಲಿ ಮಾಡಿದರೆ ನಮಗೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ಅದಿಲ್ಲ ಅಂದರೆ ಶೇಪು ಆ ಕಡೆ ಈ ಕಡೆ ಆಗಿಬಿಡತ್ತೆ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನೀವು ಯಾರಾದರೂ ಮಾಡಿದರೆ, ನಮ್ಮ ಕಡೆ ಇದನ್ನು ತುಂಬ ಜನ ಮಾಡ್ತಾರೆ, ನೀವು ಯಾರಾದರೂ ಮಾಡಿದರೆ ಕಾಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನೀವು ನೋಡ್ಬೋದು. ಹಾಗೆ ನಾನು ಗ್ರೋ ಬ್ಯಾಗನ್ನು ಸ್ಟಿಚ್ ಮಾಡೋದು ಮತ್ತು ಈ ರೀತಿ ಬ್ಯಾಗ್ಗಳನ್ನು ಸ್ಟಿಚ್ ಮಾಡೋದು ಎಲ್ಲ ತೋರಿಸಿದ್ದೀನಿ. ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.